ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ನಾನು ಯುರೋಪಿಗೆ ಬಂದಮೇಲೆ ಇದು 3ನೇ ಸರಿ ನಾವು ಗಣೇಶ ಕೂರಿಸ್ತಾ ಇರೋದು. ನಮ್ಮ ಗಾರ್ಡನಲ್ಲೇ ದ್ರಾಕ್ಷಿ ಬಿಟ್ಟಿರೋದ್ರಿಂದ ಅದನ್ನೇ ಕಟ್ ಮಾಡಿ ದೇವ್ರಿಗೆ ಇಡೋಣ ಅಂತ ಕಟ್ ಮಾಡ್ತಾ ಇದ್ದೀವಿ. ಗಣೇಶನ ಹೇಗೆ ಕೂರಿಸ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಒಂದು ಬೌಲ್ ತೊಗೊಂಡು ಅದರಲ್ಲಿ ಒಂದು ಚಿಕ್ಕ ಬ್ರಿಕ್ ಇಟ್ಟು ಅದ್ರ ಮೇಲೆ ಗಣೇಶನ ಕೂರಿಸಿ ಸುತ್ತ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ರೋಸ್ ಪೆಟಲ್ಸ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈಗ ಇದು ನಮ್ಮ ದೇವ್ರ ಮನೆ. ಸೊ ಇಲ್ಲೇ ನಾವು ಗಣೇಶ ಕೂರ್ಸೋಣ ಅಂತ ಈಗ. ಸೊ ನಾವೀಗ ಇದನ್ನೆಲ್ಲ ಸ್ವಲ್ಪ ತೆಗೆದಿಟ್ಬಿಟ್ಟು ಸೊ ಇಲ್ಲಿ ಮತ್ತೆ ಗಣೇಶ ಕೂರ್ಸೋಕ್ಕೆ ವ್ಯವಸ್ಥೆ ಮಾಡಬೇಕು. ಹಿಂದಿನ ದಿವಸ ನಾವು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ತುಂಬ ಲೇಟ್ ಆಗಿತ್ತು. ನಾವು ಮುಗಿಸೋದ್ರೊಳಗಡೆ ಆಲ್ಮೋಸ್ಟ್ ಒಂದು 12 ಗಂಟೆ ಆಗಿತ್ತು ಅನ್ಸುತ್ತೆ. ಇನ್ನು ನಾಳೆಗೆ ಅಡುಗೆಗೂ ಇನ್ನೂ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ, ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಡೆಕೋರೇಷನ್ ಮುಗಿಸೋಕ್ತಾ ಪ್ಲ್ಯಾನ್ ಮಾಡ್ತಾ ಇದ್ವಿ. ಡೆಕೋರೇಷನ್ ಐಡಿಯಾ ಎಲ್ಲ ರಮ್ಯಾದೆ. ಡೆಕೋರೇಷನ್ ಸ್ವಲ್ಪ ಕಂಪ್ಲೀಟ್ ಆದಮೇಲೆ ಮೋದಕ ಮಾಡೋಕ್ಕೆ ರಮ್ಯ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ಲು. ನಮ್ಮ ಓನರ್ ರಮ್ಯ ಅಂತ. ಟೈಮಿಂಗ್ ಮಾಡಿ ಅದು ಸೀದಾ ಟೈಮಿಗೆ ಬಂದರು. ಅದೇ ಅವ್ರು ವಿಡಿಯೋ ಮಾಡಕ್ಕೆ ಬಂದಲ್ಲ, ನಾನು ಆ ಕಡೆ ನಿಂತ್ಕೊಂಡೆ ಸಿಕ್ಕಿದ್ರು. ಇದು ಮತ್ತೆ ಮಾರನೇ ದಿನ ಎಲ್ಲ ರೆಡಿ ಆಗೋಷ್ಟಲ್ಲಿಗೆ ಆಲ್ಮೋಸ್ಟ್ 8 ಗಂಟೆ 9 ಗಂಟೆ ಆಗಿತ್ತು. ನಾವು ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡಿ ಇನ್ನೇನು ಗಣೇಶನ ಕೂರ್ಸೋದು ಬಾಕಿ ಇತ್ತು. ಬಿಡು ಸಾಕು. ಮಾಡಿ ಏನಾಗಲ್ಲ ಮಾಡ. ಮಾಡರ್ನ್ ಸೊಸೆಗಳು ಹಿಂಗೆ ಇರ್ತಾರ. ಗಂಟೆ ಹೊಡಿ ಬಂಗಾರಿ. ಗಂಟೆ ನಿಲ್ಲಿಸ್ಬಾರ್ದಪ್ಪ. ಹೊಡಿ ಗಂಟೆ ಹೊಡಿ. ಈಗ ನಾವು ಗಣೇಶನ ಒಳಗೆ ಕರ್ಕೊಂಡು ಹೋಗ್ತಾ ಇದೀವಿ.
ಗಣೇಶ ಬಂದು ತುಂಬ ಸುಂದರವಾಗಿತ್ತು. ಗೊತ್ತಲ್ಲ? ಇದನ್ನು ನಾವು ಬುಡಾಪೆಸ್ಟಿಂದ ಆರ್ಡರ್ ಮಾಡಿದ್ವಿ. ಗಣೇಶ ಎಕೋ ಫ್ರೆಂಡ್ಲಿ ಇರಲಿ ಅಂತ ಕಲರ್ ಇಲ್ಲದೆ ಇರೋಂತಹ ಗಣಪತಿನ ನಾವು ಚೂಸ್ ಮಾಡಿದ್ವಿ. ಈಗ ಗಣೇಶನ ನಾವು ಕೂರಿಸಿದ್ವಿ. ಹೂವಿಂದ ಅಲಂಕಾರ ಮಾಡಿದ್ಮೇಲೆ ಗಣೇಶ ಇನ್ನಷ್ಟು ಸುಂದರವಾಗಿ ಕಾಣ್ತಾ ಇತ್ತು. ಇವನು ನನ್ನ ಎರಡನೇ ಮಗ. ಇವನ ಹೆಸರು ಅಥರ್ವ ಅಂತ. ಇವನಿಗೂ ಗಣೇಶ ಹೆಸರಿಟ್ಟಿದ್ದೀವಿ. ಗಣಪತೆ ನಮಃ. ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತೆ ನಮಃ. ನಮ್ದು ಆಯ್ತು. ಇವಾಗ ಅಡಿಗೆ ಎಲ್ಲ ಮಾಡಬೇಕು. ಸದ್ಯಕ್ಕೆ ಪೂಜೆ ಆಗಿದೆ. ತಿಂಡಿ ಈಗ ರೆಡಿ ಮಾಡ್ತಿದ್ದೀವಿ. ಖಾರ ಪೊಂಗಲು. ಸಾಯಂಕಾಲಕ್ಕೆ ಸಿಕ್ಕಾಪಟ್ಟೆ ಅಡಿಗೆ ಮಾಡೋದಿದೆ. ಮಧ್ಯಾಹ್ನ ಸ್ಟಾರ್ಟ್ ಮಾಡಬೇಕು. ಪೂಜೆ ಎಲ್ಲ ಆದಮೇಲೆ ಅಡುಗೆ ತಯಾರಿ ಮಾಡಬೇಕಾಗಿತ್ತು. ಏನು ಮಾಡ್ತಿದ್ದೀರಿ? ತಿಂಡಿಗೆ ಖಾರ ಪೊಂಗಲ್. ಇದು ತಿಂಡಿ ಅಲ್ಲ, ಬ್ರಂಚು. ಆ್ಯಕ್ಚುಲಿ ಆಲ್ರೆಡಿ 12 o'clock ಆಗಿದೆ. ಸೊ ತಿಂಡಿ ಊಟ ಎರಡೂ ಸೇರಿಸಿ ಖಾರ ಪೊಂಗಲ್ ಮಾಡ್ತಿದ್ದೀವಿ. ನೆಕ್ಸ್ಟು ತಿಂದು ಡಿನ್ನರಿಗೆ ರೆಡಿ ಮಾಡ್ಕೋಬೇಕು. ಸೊ ಭಾಳ ಕೆಲಸ ಇದೆ ಇವತ್ತು. ನೋಡೋಣ ಹೇಗಾಗುತ್ತೆ.
ಹಾಂ ಸಾಕು. ಇದೇ ನಮ್ಮ ಮನೆ ಕಾರ್ ಪಾರ್ಕಿಂಗ್ ಸ್ಪೇಸ್. ಏನು ಥರ ಹೋಗ್ತಾ ಇದ್ದೀವಿ? ನಿಂಬೆಹಣ್ಣು, ಆಮೇಲೆ ಮೊಸರು, ಆಮೇಲೆ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್, ಕಪ್ಸ್. ಇದು ಸೆಲ್ಫ್ ಬಿಲ್ಲಿಂಗು. ಸೊ ಇಂಗ್ಲೀಷ್ ಚೂಸ್ ಮಾಡ್ತೀನಿ ಲ್ಯಾಂಗ್ವೇಜು, ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಇದೊಂದು ಕ್ಯೂ ಆರ್ ಕೋಡ್ ಇರುತ್ತೆ, ಸ್ಕ್ಯಾನ್ ಮಾಡೋದು. ಎಸ್, ಇದು ಸ್ಕ್ಯಾನ್ ಮಾಡೋದು. ಆಲ್ರೆಡಿ ಆಗಿದೆ, ಇಡಬೇಕಷ್ಟು ಆರ್ಟಿಕಲ್ ಇರುತ್ತೆ. ಮತ್ತು ಸ್ಕ್ಯಾನ್ ಆಯಿತು. ಆಮೇಲೆ ನಿಂಬೆಹಣ್ಣು ಬಂದು ಇದರಲ್ಲಿ ಏನಾದರೂ ಎಕ್ಸಾಟಿಕ್ ಫ್ರೂಟ್ಸಲ್ಲಿ ಇರುತ್ತೆ ಅನಿಸುತ್ತೆ. ಒಂದು ಇಟ್ಟೆ ತಕ್ಷಣ ಇಲ್ಲಿ ಪೇಕಲ್ 1.97 ಯೂರೋ ಆಯಿತು. ಪೇ ಅಂತ ಕೊಟ್ಟು ಕಾರ್ಡ್ ಪೇಮೆಂಟ್ ಟೆಸ್ಟ್ ಮಾಡಿ ಈಗ ಮಜ್ಜಿಗೆ ಮಾಡೋಣ. ಸೊ ನಾವು ಯೂಟ್ಯೂಬ್ ವಿಡಿಯೋ ನೋಡ್ತೀವಿ, ರೇಖಾ ಕಿಚನ್. ಸೊ ಶಾರ್ಟ್ ಔಟ್ ರೇಖಾ ಕಿಚನ್ ಅವ್ರಿಗೆ. ಥ್ಯಾಂಕ್ ಯು ರೇಖಾ ಕಿಚನ್ ಅವ್ರಿಗೆ. ಅವ್ರದ್ದೇ ವಿಡಿಯೋ ನಾನು ರೆಫರ್ ಮಾಡೋದು ಅಡುಗೆ ಮಾಡೋಕ್ಕೆ. ಇವತ್ತು ರಸಮ್ ಮಾಡಿರೋದು ಅವ್ರದ್ದು ನೋಡಿ. ಈಗ ಮಜ್ಜಿಗೆ ಮಾಡ್ತಿದ್ದೀನಿ. ಮನೆಗೆ ಗೆಸ್ಟ್ ಇನ್ವೈಟ್ ಮಾಡಿದ್ವಿ. ಇವರೆಲ್ಲ ಇಲ್ಲಿ ಇಂಡಿಯಾದಿಂದ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ. ಕೆಲವು ಸ್ಟೂಡೆಂಟ್ಸು, ಕೆಲವರು ವರ್ಕ್ ಮಾಡ್ತಿರೋರು.
ನಾವೆಲ್ಲ ಒಂದು ಕುಟುಂಬ ಥರ ಇಲ್ಲಿ ಹಬ್ಬಗಳನ್ನ ಆಚರಿಸ್ತೀವಿ. ತಮಿಳ್ನಾಡು, ಆಂಧ್ರ, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಗುಜರಾತ್, ಪಂಜಾಬ್, ಬೇರೆ ಬೇರೆ ಸ್ಟೇಟ್ಗಳಿಂದ ಇಲ್ಲಿ ಬಂದು ನೆಲೆಸಿದ್ದಾರೆ. ಪೂಜೆ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ವಿ. ಸ್ಪೀಕರ್ ಹಾಕಿದ್ರೆ ಬೆಸ್ಟ್ ತಗೊಂಡೋಗ್ಬೋದು ಜೊತೆಗೆ. ಎಲ್ಲೈತೆ ಅಪ್ಪು ಬಾ. ಅಪ್ಪು ಅಪ್ಪು ಏನಕ್ಕ ಬಾ. Venetian hotel. Come You're going to leave? Yeah. He's not in the mouth. He's not eating it. ಮತ್ತು ಸಂಜೆ ಆರತಿ ಮಾಡಿದ್ಮೇಲೆ ವಿಸರ್ಜನೆಗೆ ಎಲ್ಲ ರೆಡಿ ಆದ್ವಿ. ಸ್ವಲ್ಪ ಬೇಜಾರಾದರೂ ಮುಂದಿನ ವರ್ಷ ಮತ್ತೆ ಬೇಗ ಗಣಪತಿ ಕೂರಿಸೋ ಸಮಯ ಬರಲಿ ಅಂತ ಕೇಳ್ಕೊತ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ವಿಸರ್ಜನೆಗೆ ರೆಡಿ ಆಗ್ತಾ ಇದ್ದೀವಿ. ಗಣಪತಿ ವಿಸರ್ಜನೆನ ನಮ್ಮ ಗಾರ್ಡನಲ್ಲೇ ಮಾಡೋಣ ಅಂತ, ಯಾಕಂದರೆ ಇಲ್ಲಿ ಅಂಥ ಪ್ಲೇಸ್ಗಳೆಲ್ಲೂ ಸಿಗೋಲ್ಲ ಗಣಪತಿನ ಬಿಡೋಕ್ಕೆ. ಮನೇಲೇ ಒಂದು ಚಿಕ್ಕದು ಪಾತ್ರೆಯಲ್ಲಿ ನೀರನ್ನ ತುಂಬಿಟ್ಟು ಗಣೇಶನ ಅದರಲ್ಲಿ ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಪ್ರತಿ ವರ್ಷವೂ ಇದೇ ಥರ ಚಿಕ್ಕ ಒಂದು ಪಾತ್ರೆಯಲ್ಲೇ ನೀರು ತುಂಬಿಟ್ಟು ಅದರಲ್ಲೇ ಗಣಪತಿನ ನಾವು ಬಿಡ್ತಾ ಇದ್ವಿ. ಈ ಸಾರಿನೂ ಅದೇ ಥರನೇ ಪ್ರಿಪ್ರೇಷನ್ ಮಾಡಿದ್ದೀವಿ.
ಇಂಥ ಹಬ್ಬಗಳನ್ನ ಎಲ್ಲರ ಜೊತೆಗೆ ಸೇರಿ ಮಾಡೋದು ತುಂಬ ಖುಷಿನೇ. ಗಣೇಶನ ಕೃಪೆಯಿಂದ ಎಲ್ಲರ ಜೀವನದಲ್ಲಿ ಸಂತೋಷ, ಆರೋಗ್ಯ, ಸಂಪತ್ತು ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಗಣೇಶ ಚತುರ್ಥಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಸಿಗೋಣ. ಧನ್ಯವಾದಗಳು.